ನಮಸ್ತೆ ಸರ್, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ಈ ಶುಗರ್ ಕೇನ್ ಮಿಷಿನ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ 2.5 ಕಿಲೋವ್ಯಾಟ್ ಆದಷ್ಟು ನಿಮಗೆ ಸೋಲಾರು ಇನ್ವರ್ಟರ್ ಇದೆ ಇದರಲ್ಲಿ. ಮತ್ತು 180 ವ್ಯಾಟ್ 2 ಪ್ಯಾನಲ್ ಇದೆ, 12 ವಾಟು 2 ಪ್ಯಾನಲ್ ಇದೆ, 158 ಬ್ಯಾಟ್ರಿ 2 ಇದೆ ನಿಮಗೆ. ಇದು ಆಲ್ಮೋಸ್ಟು ಪರ್ ಡೇ 200 ಗ್ಲಾಸಸ್ ನಿಮಗೆ ಗ್ಲಾಸಸ್ ಬರುತ್ತೆ ನಿಮಗೆ. ಆ್ಯಕ್ಚುಲಿ 250 ml 200 ಗ್ಲಾಸಸ್ ಬರುತ್ತೆ. ಇದು ಆಟೋಮೆಟಿಕ್ ಮಿಷಿನ್ ಇದೆ, ಯಾವುದೇ ರೀತಿ ನಿಮಗೆ ಕೈಯಲ್ಲಿ ತೊಗೊಳ್ಳೋವಂಥದ್ದೇನಿಲ್ಲ, ಎಲ್ಲ ಆಟೋಮೆಟಿಕ್ ಮಿಷಿನ್ ಇದೆ. 1/2 HP ಮೋಟ್ರ್ ಇದೆ ನಿಮಗೆ ಇದರಲ್ಲಿ ನೋಡಿ. ಆಟೋಮೆಟಿಕ್ಕಾಗಿ ನಿಮಗೆ ಫಾರ್ವರ್ಡು ರಿವರ್ಸ್ 2 ಇದೆ. ಕಬ್ಬು ನಾರ್ಮಲ್ ಮೀಡಿಯಮ್ ಸೈಜ್ ಇರೋದು. ಅಟ್ ಎ ಟೈಮು ನಿಮಗೆ ಒಂದೇ ಕ್ರಷ್ಗೆ ನಿಮಗೆ ಶುಗರ್ ಜ್ಯೂಸ್ ಬಂದ್ಬಿಡುತ್ತೆ. 2 ಸರಿ 3 ಸರಿ ಹಾಕೋಂಥ ಅವಶ್ಯಕತೆ ಇಲ್ಲ. ಮತ್ತು ಸ್ಟೋರೇಜ್ ಎಲ್ಲ ಇದರಲ್ಲೇ ಸ್ಟೋರೇಜ್ ಆಗುತ್ತೆ. ನಾವು ತುಂಬಿದಾಗ ಇದು ನೆತ್ತಿ ಆಚೆಗಡೆ ಹಾಕ್ಕೊಬೋದು. ನಾನು ಆಗಲೇ ಹೇಳಿದೆ ನಿಮಗೆ ಒಂದೇ ಕ್ರಷಲ್ಲಿ ನಿಮಗೆ ಫುಲ್ಲು ಇದಾಗುತ್ತೆ ಅಂತ ನೋಡಿ. ಒಂದು ಸ್ವಲ್ಪ ಇಲ್ಲ 2 ಸರಿ 3 ಸರಿ ಹಾಕೋಂಥ ಅವಶ್ಯಕತೆ ಇಲ್ಲ. ಒಂದೇ ಸರಿಗೆ ನಿಮಗೆಲ್ಲ ಫುಲ್ಲು ಶುಗರ್ ರೆಡಿಯಾಗಿ ಆಚೆ ಬಂದು ಇದರಲ್ಲೇ ಇರುತ್ತೆ ವೇಸ್ಟೇಜು. ನಾವು ತುಂಬಿದಾಗ ಆಚೆ ಹಾಕ್ಬೋದು. ಮತ್ತು ಬ್ಯಾಟ್ರಿ ಇನ್ವರ್ಟರ್ ಎಲ್ಲ ಕೆಳಗಡೆನೇ ಸ್ಟೋರೇಜ್ ಇದೆ. ಇದು ಹೈಬ್ರಿಡ್ ಇನ್ವರ್ಟರ್ ಆಗಿರೋದ್ರಿಂದ ನಿಮಗೆ ಸೋಲಾರಿಂದ ಫಸ್ಟ್ ಪ್ರಿಫರೆನ್ಸ್ ಆಗಿ ಚಾರ್ಜ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಇನ್ ಕೇಸ್ ಜಾಸ್ತಿ ಮಳೆ ಇದೆ, ಮೋಡ ಇದೆ ಅನ್ನೋ ಟೈಮಲ್ಲಿ ಕೂಡ ನಾವು ಕರೆಂಟ್ ಕೂಡ ಪ್ಲಗ್ ಮಾಡಿ ಯೂಸ್ ಮಾಡ್ಕೊಬೋದು. 2 ಬ್ಯಾಟ್ರಿ ಇದೆ, 158 2.5 ಕಿಲೋವ್ಯಾಟ್ ನಿಮಗೆ ಇನ್ವರ್ಟರ್ ಕೆಲಸ. 2 in 1 ಆಪ್ಷನ್ ಇದೆ, ಕರೆಂಟ್ ಹಾಕೋಬೋದು. ಮತ್ತೆ ಇದರಲ್ಲಿ ಕೆಲವರು ಕೋಲ್ಡು ಕೇಳ್ತಾರೆ, ಮತ್ತೆ ನಾರ್ಮಲ್ ಕೇಳ್ತಾರೆ. ಕೋಲ್ಡ್ ಕೂಡ ಇದ್ರಲ್ಲಿ ಆಪ್ಷನ್ ಇದೆ ನೋಡಿ. ಇಲ್ಲೊಂದು ಬಾಕ್ಸ್ ಇದೆ, ಈ ಬಾಕ್ಸಲ್ಲಿ ಕೂಡ ನಾವು ಐಸ್ ಕ್ಯೂಬ್ ಹಾಕೊಂಡೆ ಇದರಲ್ಲಿ ಕೂಡ ನಿಮಗೆ ಪಂಪ್ ಮಾಡಿ ನೋಡಿ. ಪಂಪ್ ಸಿಸ್ಟಮ್ ಇದೆ, DC ಮೋಟ್ರ್ ಇದೆ, ಅದರಲ್ಲಿ ಪಂಪ್ ಮಾಡಿ ಮೇಲೆ ನಿಮಗೆ ಸಪ್ಲೈ ಮಾಡಿ ಕೊಡುತ್ತೆ. ಇಲ್ಲೇ ಇದೆ ನೋಡಿ, ಜಸ್ಟ್ ಪಂಪ್ ಮಾಡೋದು ಸಾಕು, ನಿಮಗೆ ಇಲ್ಲಿ ಮೇಲೇನೆ ನಿಮಗೆ ಬಂದಿದೆ. ಬೇಕಾದ್ರೆ ಯಾರಾದರೂ ಫ್ಲೇವರ್ ಕೇಳಿದ್ರೆ ಟೇಸ್ಟ್ ಮಾಡ್ಕೊಳ್ಬೋದು. ಮತ್ತು ಜಿಂಜರ್ ಇದೆ, ಪುದೀನ, ಏನು ಬೇಕಾದ್ರೂ ಕೂಡ ಮಿಕ್ಸಿ ಕೇಳ್ತಾರೆ, ಪೈನಾಪಲ್ ಆಪಲ್ ಕೇಳ್ತಾರೆ, ಯಾವ್ದು ಬೇಕಾದ್ರೂ ಕೂಡ ನಾವು ಇದರಲ್ಲೇ ಟೆಸ್ಟ್ ಮಾಡ್ಕೊಂಡು ಮಿಕ್ಸಪ್ ಮಾಡಿ ಮಾಡ್ಕೊಳ್ತೀವಿ. ಮತ್ತು ನೈಟಲ್ಲಿ ಕೂಡ ನಮಗೆ ಲೈಟಿಂಗ್ ವ್ಯವಸ್ಥೆನೂ ಕೂಡ ಮಾಡಿದೆ. 10 ವ್ಯಾಟ್ 4 ಲೈಟ್ಸ್ ಇದೆ. ನಮ್ಗೆ ಬೇಕಾದಾಗ ಕೂಡ ಕತ್ತಿದಾಗ ಕೂಡ ನಾವು ಆನ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ತೀವಿ. ಮತ್ತು ಇಲ್ಲಿ ನಿಮ್ಗೆ ಆಗಲೇ ಹೇಳಿದೆ, ಇಲ್ಲಿ ಬರೀ ಇದು ಆ್ಯಕ್ಚುಲಿ 250 ml ಗ್ಲಾಸು. ನಮಗೆ ಇದನ್ನ ಕೂಡ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಕೂಡ ನಾವು ಸೆಟ್ ಮಾಡ್ಕೊಬೋದು. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಇಲ್ಲಿ ಲಿಮಿಟ್ ಸೆಟ್ ಇದೆ. ಇದು ಕೂಡ ನಾವು ಇದು ಮುಖಾಂತರ ನಾವು ಎಷ್ಟು ಬೇಕೋ ಎಷ್ಟು ml ಬೇಕೋ ಕೂಡ ಇದನ್ನ ನಾವು ಸೆಟ್ ಮಾಡ್ಕೊಬೋದು. ಗ್ಲಾಸ್ 1 ಗ್ಲಾಸ್ 2 ಎರಡು ಕೂಡ ನಾವು ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ತೀವಿ. ಈಗ ಬಳಕೆದಾರರು ಇನ್ ಕೇಸ್ ಮೊಬೈಲ್ ಚಾರ್ಜರ್ ಬೇಕು ಅಂದ್ರೆ ಕೂಡ ಔಟ್ಪುಟ್ ಇಲ್ಲೊಂದು ಪಾಯಿಂಟ್ ಇದೆ ಎಕ್ಸ್ಟ್ರಾ. ಇನ್ ಕೇಸ್ ಮೊಬೈಲ್ ಏನೋ ಚಾರ್ಜಿಂಗ್ ಲೋ ಆಗಿದೆ ಅಂತ ಟೈಮಲ್ಲಿ ಕೂಡ ಎಕ್ಸ್ಟ್ರಾ ಪವರ್ ಪಾಯಿಂಟ್ ಕೊಡ್ತೀವಿ. ಇಲ್ಲೂ ಕೂಡ ನಾವು ಮೊಬೈಲ್ ಯೂಸ್ ಮಾಡ್ತೀವಿ, ಮೊಬೈಲ್ ಚಾರ್ಜರ್.
ಟೇಸ್ಟ್ ತುಂಬ ಚೆನ್ನಾಗಿದೆ. ಆಚೆ ಕಡೆ ಇರೋ ಥರ ಇಲ್ಲ ಆ್ಯಕ್ಚುಲಿ. ಈ ಕಪ್ ಬಂದ್ಬಿಟ್ಟು ಆಚೆ ಕಡೆ ಸಿಗೋ ಕಪ್ ಥರ ಅಲ್ಲ, ನ್ಯಾಚುರಲ್ ಆಗಿ ಇದೆ, ಚೆನ್ನಾಗಿದೆ ಟೇಸ್ಟ್.